ಕರ್ನಾಟಕದಲ್ಲಿ ಸರ್ಕಾರಿ ಟೀಚರ್ ಆಗೋ ಕನಸು ಯಾರೆಲ್ಲ ಕಾಣ್ತಿದ್ದೀರೋ ನಿಮ್ಮೆಲ್ರಿಗೂ ಬಿಗ್ ನ್ಯೂಸ್. ರಾಜ್ಯ ಸರ್ಕಾರದಿಂದ 15,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. GPSTR, HSTR, PET ಸೇರಿದಂತೆ ಭಾರಿ ರೆಕ್ರೂಟ್ಮೆಂಟ್ ಬರೋ ಸಾಧ್ಯತೆ ಅಂತೂ ಇದೆ. ದೆನ್ ಹೊಸ ರೂಲ್ ದಟ್ ಈಸ್ 90:10 ಏನಿದು ಕರೆಕ್ಟ್ ಅಲ್ವಾ? ದೆನ್ ಯಾರೆಲ್ಲ ಅರ್ಜಿ ಹಾಕ್ಬೋದು, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ, ಕೊನೆಯವರೆಗೂ ನೋಡಿ ಸರಿನಾ? ಸೊ ಇವಾಗ ವಿಡಿಯೋಗೆ ಹೋಗೋಣ. ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಮಸ್ತಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಸೊ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ವಿ ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮಿಷನ್ ಸೆಲೆಕ್ಷನ್ 2026. ಹೊಸ ಪ್ಲಾನ್ ಜೊತೆ ಬೇಗನೆ ಬರ್ತೀನಿ. ಮಾರ್ನಿಂಗ್ ರೊಟೀನ್, ಲೈವ್ ಸೆಷನ್ ಎಲ್ಲನೂ ಇರೋವಂತಹ ಕ್ಲಾಸಸ್ಗಳ ಜೊತೆಗೆ ಮತ್ತೆ ಬೇಗ ಹೊಸ ಪ್ಲಾನ್ ಜೊತೆ ಬೇಗ ಬರೋಣ ಅನ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, 1 ವೀಕ್. ಅಲ್ಲಿ ತನಕ ನಿಮ್ಮೆಲ್ರಿಗೂ ಒಂದು ಸ್ವಲ್ಪ ಬ್ರೇಕು ಸಿಗ್ಲಿ. ಈ 90 ಡೇಸ್ ಚಾಲೆಂಜ್ ನೀವೆಲ್ಲರೂ ಜೊತೆಗೆ ಮಾಡಿರೋದ್ರಿಂದ. ಸೊ ಹೊಸ ಪ್ಲಾನ್ ಜೊತೆ, ಹೊಸ ವಿಡಿಯೋ ಜೊತೆ ಬೇಗನೆ ಬರ್ತೀನಿ. ಲೆಟ್ಸ್ ಗೆಟ್ ರೆಡಿ ಫಾರ್ ದಟ್. ಸೊ ಈಗ ವಿಡಿಯೋ ಹೋಗೋಣ. ಮೊದಲನೇದು, ಶಿಕ್ಷಕರ ಹುದ್ದೆಗೆ ನೇಮಕಾತಿ, ಇದ್ರ ಬಗ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದೆ. ಮೊದಲನೇದಾಗಿ ಎಷ್ಟು ಹುದ್ದೆಗಳಿಗೆ, ಕರೆಕ್ಟ್ ಅಲ್ವಾ? ಸೊ ಮೊದಲು ಬಿಗ್ಗೆಸ್ಟ್ ಅಪ್ಡೇಟ್ ಏನಂದ್ರೆ ಕರ್ನಾಟಕ ಸರ್ಕಾರದಿಂದ ಸುಮಾರು 15,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡಲು ತಯಾರಿ ಮಾಡ್ತಿದ್ದಾರೆ. ಓಕೆನಾ? ಇದರಲ್ಲಿ ಯಾವ್ಯಾವ ಸ್ಕೂಲ್ಗಳಿಗೆ ಯಾವ್ಯಾವ ಪೊಸಿಷನ್ಸ್ಗಳಿಗೆ ಮಾಡ್ತಿದ್ದಾರೆ ಅನ್ನೋದು ನೋಡೋಣ. ಫಸ್ಟು GPSTR, ದೆನ್ HSTR. ಡೋಂಟ್ ವರಿ, ನಾ ಎಲ್ಲಾನು ಹೇಳ್ತೀನಿ. ಹೀಗಂದ್ರೆ ಏನು, ಫಸ್ಟ್ ಟೈಮ್ ಯಾರಾದರೂ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ಇದ್ರದ್ದು ಫುಲ್ ಡೀಟೇಲ್ಸ್ ನಾ ಹೇಳ್ತೀನಿ, ಡೋಂಟ್ ವರಿ. ಸೊ GPSTR, HSTR, PET ಟೀಚರ್, ದೆನ್ PU ಲೆಕ್ಚರರ್. ಇದ್ರ ಜೊತೆಗೆ ವಿವಿಧ ಬೇರೆ ಸರ್ಕಾರಿ ಶಾಲೆಗಳ ಶಿಕ್ಷಕರ ಹುದ್ದೆಗಳಿಗೂ ಕೆಲವೊಂದು ನೋಟಿಫಿಕೇಶನ್ಸ್ಗಳು ಬರೋ ಚಾನ್ಸಸ್ ಇದೆ. ಓಕೆನಾ? ದೆನ್ GPSTR ಅಂದ್ರೆ ಏನು? GPSTR ಅಂದ್ರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಅಂತ. ಓಕೆನಾ? ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಗಳಾಗೋದಕ್ಕೆ GPSTR ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನೀವು. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಅಂದ್ರೆ ಡಿಗ್ರಿ ಮಾಡಿರಬೇಕು, BEd ಮಾಡಿರಬೇಕು, TET ಅಥವಾ CET ಬರ್ದಿರ್ಬೇಕು. ಓಕೆನಾ? ಡಿಗ್ರಿ, BEd, TET ಆರ್ CTET ನೀವು ಮಾಡಿರ್ಬೇಕಾಗತ್ತೆ. ಓಕೆನಾ? ದೆನ್ HSTR. ಓಕೆನಾ? ಫಸ್ಟ್ ಒನ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳಿಗೆ. ಈಗ ಹೈಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್, ಇದನ್ನ HSTR ಅಂತ ಕರಿತೀವಿ. ಇದು 9ನೇ ತರಗತಿಯಿಂದ 10ನೇ ತರಗತಿಯವರಿಗೆ ಸಬ್ಜೆಕ್ಟ್ಗಳ ವೈಸು ಟೀಚರ್ಸ್ಗಳನ್ನ ನೇಮಕ ಮಾಡ್ಕೊತಾರೆ. ಓಕೆನಾ? ದೆನ್ ಕ್ವಾಲಿಫಿಕೇಶನ್ BEd, ನೀವು ಡಿಗ್ರಿ ಅಥವಾ PG ಮಾಡಿರಬೇಕು. ಇದ್ರ ಜೊತೆಗೆ TET ಅಥವಾ CTET ನೀವು ಮಾಡಿರ್ಬೇಕಾಗತ್ತೆ. ಓಕೆನಾ? ಇದು ನಿಮಗೆ. ದೆನ್ PET ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗಳು ಗೊತ್ತಿರೋ ಹಾಗೆ ಇದಕ್ಕೆ ನಿಮಗೆ ನೋಟಿಫಿಕೇಶನ್ಸ್ಗಳು ಬರೋ ಅಂತಿದೆ. ಓಕೆನಾ? ದೆನ್ ಹೊಸ ರೂಲ್ 90:10 ಅಂದ್ರೆ ಏನು? ಇದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರೋ ಅಂಥದ್ದು. ಏನು ಅಂದರೆ ಹೊಸ ರೂಲ್ ಇದು. ಆ್ಯಕ್ಚುಲಿ ಈ ಟೀಚರ್ಸ್ ರೆಕ್ರೂಟ್ಮೆಂಟಲ್ಲಿ ಫಸ್ಟ್ ಟೈಮ್ ಹೊಸ ರೂಲ್ ತೊಗೊಂಬಂದಿದ್ದಾರೆ. ಇದ್ರ ಪ್ರಕಾರ ಏನು ಅಂದರೆ ಮೊದಲು ಡಿಗ್ರಿಯಲ್ಲಿ ತೊಗೊಂಡಿರೋವಂಥ ಮಾರ್ಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ನೀವು ಮೊದಲು ಡಿಗ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರೋ ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಈಗ ನಿಮ್ಮ ಮಾರ್ಕ್ಸು ಕೌಂಟ್ ಆಗಲ್ಲ. ಅದ್ರ ಬದಲಿಗೆ ಕೌಂಟ್ ಆದರೂ ಕೂಡ ತುಂಬ ಕಮ್ಮಿ ಪರ್ಸೆಂಟೇಜ್ ಕೌಂಟ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೀನಿ. 70% ನೀವು ರಿಟರ್ನ್ ಎಕ್ಸಾಮ್ ಕೊಡ್ತೀರಾ ಅಲ್ವಾ ಈ ಎಕ್ಸಾಮ್ಗೆ, ಅಂದರೆ ನೀವು ಇದ್ರದ್ದು ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ರಿಟರ್ನ್ ಎಕ್ಸಾಮ್ ಕೊಡ್ತೀರಾ. ಆ ಎಕ್ಸಾಮಲ್ಲಿ ಬರೋ ಅಂಥದ್ದು ಮಾರ್ಕ್ಸನ್ನು 70% ತಗೊತಾರೆ. ದೆನ್ 20% ಬಂದ್ಬಿಟ್ಟು TET ಅಥವಾ CTET ನೀವು ಬರೆದಿದ್ರೆ ಅದನ್ನು ತಗೊತಾರೆ. ದೆನ್ 10% ಮಾತ್ರ ಬಂದ್ಬಿಟ್ಟು ನಿಮ್ಮ ಡಿಗ್ರಿ ಮಾರ್ಕ್ಸ್ ತಗೊತಾರೆ. ನೆನಪಿರಲಿ, 70 ರಿಟರ್ನ್ ಎಕ್ಸಾಮ್ ಮಾರ್ಕ್ಸ್, ದೆನ್ 20% ನಿಮ್ಮ TET ಅಥವಾ CTET ಎಕ್ಸಾಮ್ದು ಮಾರ್ಕ್ಸ್ನ ತಗೊತಾರೆ. ದೆನ್ 10% ಮಾತ್ರ ನಿಮ್ಮದು ಡಿಗ್ರಿ ಮಾರ್ಕ್ಸ್ನ ತಗೊತಾರೆ. ಸೊ ನೆಕ್ಸ್ಟ್ ಪ್ರೋಸೆಸ್, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಸೆಲೆಕ್ಷನ್ ಹೇಗಿರುತ್ತೆ ಅಂದರೆ ಮೊದಲು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನೀವು. ಅದಾದಮೇಲೆ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ರಿಟರ್ನ್ ಎಕ್ಸಾಮ್ ಕೊಡಬೇಕಾಗತ್ತೆ. ದೆನ್ ಅದಾದಮೇಲೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸೊ ಎಕ್ಸಾಮ್ಗೆ ಯಾವುದ್ಯಾವುದೆಲ್ಲ ಸಬ್ಜೆಕ್ಟ್ಸ್ಗಳು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನ ಹೇಳ್ತೀನಿ.
ಅಫ್ಕೋರ್ಸ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಕರ್ನಾಟಕ GK, ಕರ್ನಾಟಕ ರಿಲೇಟೆಡ್ ಜನರಲ್ ನಾಲೆಡ್ಜ್ ನಿಮಗೆ ಗೊತ್ತಿರಬೇಕಾಗುತ್ತೆ. ದೆನ್ ಚೈಲ್ಡ್ ಸೈಕಾಲಜಿ ಗೊತ್ತಿರಬೇಕಾಗುತ್ತೆ, ಯಾಕೆಂದರೆ ನೀವು ಟೀಚರ್ ಆಗಿರ್ತೀರ. ನೀವು ಮಕ್ಕಳ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ, ನೀವು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡ ಗೊತ್ತಿರಬೇಕು, ಕನ್ನಡ ಗ್ರಾಮರ್, ಕನ್ನಡ ಸಬ್ಜೆಕ್ಟ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ದೆನ್ ಇಂಗ್ಲೀಷ್ ಗ್ರಾಮರ್, ದೆನ್ ಸಬ್ಜೆಕ್ಟ್ ವೈಸ್. ಫಾರ್ ಎಕ್ಸಾಂಪಲ್ ನೀವು ಹೈಸ್ಕೂಲ್ ಟೀಚರ್ HSTR ಅಪ್ಲಿಕೇಶನ್ ಹಾಕಿದರೆ, ಹೈಸ್ಕೂಲ್ಗೆ ನೀವು ಹಾಕಿದರೆ, ಹೈಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ನೀವು ಹಾಕಿದ್ರೆ ನಿಮಗೆ ಸಬ್ಜೆಕ್ಟ್ ವೈಸು ಪೇಪರ್ಗಳು ಇರುತ್ತೆ. ಸೊ ಸಬ್ಜೆಕ್ಟ್ ವೈಸ್ ನಾಲೆಡ್ಜ್ ಕೂಡ ನಿಮಗೆ ಇರಬೇಕಾಗತ್ತೆ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಎಷ್ಟಿರುತ್ತೆ. ಒಂದು ವೇಳೆ ನೀವು ಪ್ರೈಮರಿ ಸ್ಕೂಲ್ಗೆ ಸೆಲೆಕ್ಟ್ ಆದರೆ, GPSTR ಆದರೆ 35,000ದಿಂದ 45,000 ನಿಮ್ಮ ಸ್ಯಾಲ್ರಿ ಇರುತ್ತೆ. ಇದೊಂದು ಅಪ್ರಾಕ್ಸಿಮೇಟ್, ಎಕ್ಸಾಕ್ಟ್ ಅಲ್ಲ. ದೆನ್ HSTR ಆದರೆ, ಹೈಸ್ಕೂಲ್ ಆದರೆ ನಿಮಗೆ 40,000ದಿಂದ 55,000 ತನಕ ನಿಮಗೆ ಸ್ಯಾಲ್ರಿ ಇರುತ್ತೆ. ದೆನ್ PET ಆದರೆ 30,000 ಪ್ಲಸ್ ನಿಮಗೆ ಸ್ಯಾಲ್ರಿ ಬರುತ್ತೆ. ಓಕೆನಾ, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ಏನು ಅಂದರೆ, ಈ ಸಲ ಭಾರಿ ಕಾಂಪಿಟೇಷನ್ ಇರುತ್ತೆ. ದೊಡ್ಡ ರೆಕ್ರೂಟ್ಮೆಂಟ್ ಆಗಿರೋದ್ರಿಂದ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ಪ್ರಿಪೇರ್ ಆಗಿ, TET ಪ್ರಿಪೇರ್ ಮಾಡ್ಕೊಳ್ಳಿ, ಪ್ರೀವಿಯಸ್ ಪೇಪರ್ನ ಸಾಲ್ವ್ ಮಾಡಿ. ದೆನ್ ಕೆಲವೊಂದು ಸಬ್ಜೆಕ್ಟ್ಸ್ಗಳನ್ನ ಫೋಕಸ್ ಮಾಡಿ. ನಿಮ್ಮ ಸಬ್ಜೆಕ್ಟ್ಸ್ಗಳು ಯಾವ್ಯಾವ ತೊಗೊಂಡಿರ್ತೀರೋ ಅದನ್ನು ಏನಂತ ಹೇಳ್ತಾರೆ, ಅದನ್ನು ಜಾಸ್ತಿ ಫೋಕಸ್ ಮಾಡಿ. ಅಟ್ ದಿ ಎಂಡ್ ಆಫ್ ದಿ ವಿಡಿಯೋ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸರ್ಕಾರಿ ಟೀಚರ್ ಜಾಬ್ ನಿಮ್ಮ ಜೀವನನೇ ಚೇಂಜ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಆದರೆ ಜಾಬ್ ಸೆಕ್ಯೂರಿಟಿ, ರೆಸ್ಪೆಕ್ಟ್, ಸ್ಯಾಲ್ರಿ, ಫ್ಯೂಚರ್ ಎಲ್ಲನೂ ಸಿಗುತ್ತೆ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಚಾನ್ಸ್ನ ಮಿಸ್ ಮಾಡ್ಕೊಂಬೇಡಿ. ದಯವಿಟ್ಟು ಈ ಚಾನ್ಸ್ನ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ದೊಡ್ಡ ನೋಟಿಫಿಕೇಷನ್ಸ್ಗಳು ಬರೋ ಅಂಥದ್ದಿದು. ಸೊ ಅದಕ್ಕೆ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅಟ್ ದಿ ಎಂಡ್ ಆಫ್ ದಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಅಪ್ಡೇಟ್ಸ್ಗಳ ಜೊತೆ ಮತ್ತೆ ಬರ್ತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೆಲ್ಪ್ಫುಲ್ ಆಗಲಿ ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಲವ್ ಯು ಆಲ್.